ಭಾರತದ ಪ್ರಜಾಪ್ರಭುತ್ವಕ್ಕೆ ಇರುವ ಸವಾಲುಗಳು. ನಮ್ಮ ಭಾರತದಲ್ಲಿ ನಾವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೊಂದಿದ್ದೇವೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡತಕ್ಕಂತ ಅನೇಕ ಚಟುವಟಿಕೆಗಳು ನಮ್ಮ ಭಾರತದಲ್ಲಿಯೇ ನಡೀತಾ ಇದ್ದಾವೆ. ಒಂದು ಯಶಸ್ವಿ ಪ್ರಜಾಪ್ರಭುತ್ವವನ್ನ ಜೀವಂತವಾಗಿಟ್ಕೊಳ್ಳಿಕ್ಕೆ ನಾವು ಹರಸಾಹಸಪಡ್ಬೇಕಾದಂತಹ ಪರಿಸ್ಥಿತಿ ನಮ್ಮಲ್ಲಿ ಮೂಡ್ತಾ ಇದೆ. ನಾವೆಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ 100ಕ್ಕೆ 100ರಷ್ಟು ಪ್ರಜಾಪ್ರಭುತ್ವವನ್ನ ಪರಿಣಾಮಕಾರಿಯಾಗಿ ಅಳವಡಿಕೆಯನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ಒಂದು ಭೀಕರವಾದಂತಹ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಅದರಲ್ಲಿ ಈ ಅನೇಕ ಚಟುವಟಿಕೆಗಳು, ಅನೇಕ ಆಚರಣೆಗಳು, ನಮ್ಮ ಜೀವನ ಶೈಲಿಯೂ ಕೂಡ ಅದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಈ ನಮ್ಮ ಪರಿಣಾಮಕಾರಿಯಾಗಿ ಚುನಾವಣಾ ಆಯೋಗ ಕಾರ್ಯವೈಖರಿಯನ್ನ ಜಾರಿಯಲ್ಲಿ ಇಟ್ಕೊಳ್ಳಿಕ್ಕೆ ಬಹಳಷ್ಟು ಅಡ್ಡಿಗಳ ಸೃಷ್ಟಿ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ನಾಗರಿಕ ಸಮಾಜದ ಸಕ್ರಿಯ ಪಾತ್ರ, ಸಂಘ ಸಂಸ್ಥೆಗಳ ಒಂದು ಪ್ರಯತ್ನ, ಇವೆಲ್ಲವುಗಳ ಮುಖಾಂತರ ನಾವು ಅದನ್ನ ಸರಿಪಡಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಯಶಸ್ವಿ ಆಗಿಲ್ಲ, ಅಷ್ಟೊಂದು ಯಶಸ್ಸನ್ನು ನಾವು ಅದರಲ್ಲಿ ಗಳಿಸಿಲ್ಲ. ಕಾರಣ ಈ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಭಾರತದಲ್ಲಿ ಅಸಮಾನತೆ, ಅನಕ್ಷರತೆ, ಕೋಮುವಾದ, ಭಯೋತ್ಪಾದನೆ, ಭ್ರಷ್ಟಾಚಾರದಂತಹ ಅನೇಕ ಜ್ವಲಂತ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇವೆ. ಒಂದು ಕಡೆಗೆ ಅಸಮಾನತೆ, ಒಂದು ಕಡೆಗೆ ಅನಕ್ಷರತೆ, ಒಂದು ಕಡೆಗೆ ಕೋಮುವಾದ, ಭ್ರಷ್ಟಾಚಾರ, ಭಯೋತ್ಪಾದನೆ, ಇವೆಲ್ಲವುಗಳು ಕೂಡ ಭಾರತದ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆಯನ್ನ ಹೊರಡ್ತಾ ಇದ್ದಾವೆ, ಚಾಲೆಂಜ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಅಂತ ಚಾಲೆಂಜ್ಗಳನ್ನ ನಾವೀಗ ನೋಡ್ಬೇಕಾಗಿದೆ. ಅದರಲ್ಲಿ ಮೊದಲಿಗೆ ಅಸಮಾನತೆ. ಈ ಅಸಮಾನತೆ ಎನ್ನುವುದು ಜಾತಿ, ಧರ್ಮ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ ಮುಂತಾದ ವಿಷಯಗಳಲ್ಲಿ ಅಸಮಾನತೆ ಇದೆ. ಆಡುವ ಭಾಷೆಯಲ್ಲೂ ಕೂಡ ಅಸಮಾನತೆಯನ್ನ ನಾವು ಕಾಣ್ತಾ ಇದ್ದೀವಿ ನಮ್ಮ ಭಾರತದಲ್ಲಿ. ಇನ್ನು ಕೆಲವು ವರ್ಗಗಳು ಅನೇಕ ಮೂಲಭೂತ ಸೌಕರ್ಯಗಳಿಂದಲೂ ಕೂಡ ವಂಚಿತರಾಗಿದ್ದಾರೆ. ಇನ್ನು ಕೆಲವು ವರ್ಗಗಳು ಮ್ಯಾಕ್ಸಿಮಮ್ ಆ ಫೆಸಿಲಿಟಿಗಳನ್ನ, ಆ ಸೌಲಭ್ಯಗಳನ್ನ ಮ್ಯಾಕ್ಸಿಮಮ್ ಪಡ್ಕೊಂಡು ಬೀಳ್ತಾ ಇದ್ದಾರೆ. ಆ ರೀತಿಯ ಒಂದು ಅಸಮಾನತೆಯ ಒಂದು ಪರಿಸ್ಥಿತಿಯನ್ನು ನಾವು ಭಾರತದಲ್ಲಿ ಎದುರು ನೋಡ್ತಾ ಇದ್ದೀವಿ. ಅದರಲ್ಲಿ ಮತ್ತೆ ಮುಖ್ಯವಾಗಿ 2 ಅಸಮಾನತೆಗಳು ಬರ್ತವೆ. ಅದರಲ್ಲಿ ಮೊದಲನೇದು ಜಾತಿ ಆಧಾರಿತ ಅಸಮಾನತೆ, ಎರಡನೇದು ಲಿಂಗ ಆಧಾರಿತ ಅಸಮಾನತೆ. ಮೇಲ್ಜಾತಿ ಕೀಳ್ಜಾತಿಗಳೆಂಬ ಒಂದು ಆಚರಣೆ ಏನಿದೆಯಲ್ಲ, ಆ ಜಾತಿಗಳನ್ನ ಆಧಾರವಾಗಿಟ್ಟುಕೊಂಡು ಅಸಮಾನತೆಗಳನ್ನ ಸೃಷ್ಟಿ ಮಾಡತಕ್ಕಂತ ಒಂದು ದೃಷ್ಟಿಕೋನ ಇದೆಯಲ್ಲ, ಅದನ್ನ ನಾವು ಜಾತಿ ಆಧಾರಿತ ಅಸಮಾನತೆ ಅಂತ ಹೇಳಿ ಕರೀತೇವೆ. ಇನ್ನ ಲಿಂಗಾಧಾರಿತ ಅಸಮಾನತೆ ಅಂದ್ರೆ ಗಂಡು ಮತ್ತು ಹೆಣ್ಣು ಎನ್ನುವ ದೃಷ್ಟಿಕೋನಗಳನ್ನ ಇಟ್ಟುಕೊಂಡು ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠ ಅಂತ ಹೇಳಿ ಹೆಣ್ಣನ್ನ ನಿರ್ಲಕ್ಷ್ಯತನದಿಂದ ನೋಡ್ತಕ್ಕಂಥ, ಆ ಸ್ತ್ರೀಯರನ್ನ ಬಹಳಷ್ಟು ಕೀಳಾಗಿ ನೋಡ್ತಕ್ಕಂಥ ಒಂದು ಪದ್ಧತಿಯು ಕೂಡ ನಮ್ಮ ಭಾರತದಲ್ಲಿದೆ. ಅದನ್ನ ಲಿಂಗಾಧಾರಿತ ಅಸಮಾನತೆ ಅಂತ ಹೇಳಿ ಕರೀತಾರೆ. ಇನ್ನ ಈಗ ನಾವು ನೋಡ್ಬೇಕಾಗಿರೋದು ಜಾತಿ ಆಧಾರಿತ ಅಸಮಾನತೆ. ಪುರಾತನ ಕಾಲದಿಂದಲೂ ಕೂಡ ಜಾತಿಯನ್ನ ಆಧಾರವಾಗಿಟ್ಟುಕೊಂಡು ಮೇಲು ಕೀಳುಗಳನ್ನ ಸೃಷ್ಟಿ ಮಾಡಿ, ಮೇಲಿನ ಜಾತಿ, ಕೆಳಗಿನ ಜಾತಿ, ಶ್ರೇಷ್ಠ ಜಾತಿ, ಕನಿಷ್ಠ ಜಾತಿ, ಅಥವಾ ಹಿಂದುಳಿದ ವರ್ಗದವರು, ಶೂದ್ರರು, ಸೇವಕರು, ಗುಲಾಮರು ಎನ್ನುವ ದೃಷ್ಟಿಕೋನಗಳನ್ನ ಇಟ್ಕೊಂಡು ಸಮಾಜವನ್ನ ಸೃಷ್ಟಿ ಮಾಡಿದಂತ ದೇಶ ನಮ್ಮ ಭಾರತ ದೇಶ. ಇಲ್ಲಿ ಈ ಅಸಮಾನತೆಗಳನ್ನ ನಾವು ಜಾತಿಯನ್ನ ಆಧಾರವಾಗಿಟ್ಕೊಂಡು ಮಾಡತಕ್ಕಂಥದ್ದನ್ನ ಬಹಳಷ್ಟು ನಿಟ್ಟಿನಿಂದ ನೋಡ್ತೇವೆ. ಅದರಲ್ಲಿ 5 ಕಾರಣಗಳು ಇಲ್ಲಿ ಇದ್ದಾವೆ. ವರ್ಣಾಶ್ರಮ ವ್ಯವಸ್ಥೆ. ಈ ಜಾತಿ ಆಧಾರಿತ ಅಸಮಾನತೆ ಜಾರಿಗೆ ಬರಲಿಕ್ಕೆ ಮುಖ್ಯವಾದಂತಹ ಕಾರಣ ವರ್ಣಾಶ್ರಮ ವ್ಯವಸ್ಥೆ. ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡಿದವರು ಯಾರು? ವರ್ಣಾಶ್ರಮ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು? ಹಿಂದಿನ ಪಾಠಗಳು ಹೇಳಿಲ್ಲ. ಯಾರು? ಮನುಸ್ಮೃತಿಯನ್ನ ಬರೆದವರು ಯಾರು? ಮನು. ಮತ್ತೆ ವರ್ಣಾಶ್ರಮ ವ್ಯವಸ್ಥೆಯನ್ನ ಪ್ರತಿಪಾದನೆ ಮಾಡಿದ ಅವನೇ ಮನು ಅಂತಕ್ಕಂಥ ಒಬ್ಬ ಚಿಂತಕ, ಒಬ್ಬ ಲೇಖಕ ಅಥವಾ ಒಬ್ಬ ಜ್ಞಾನಿ
ನಮ್ಮ ಭಾರತದಲ್ಲಿ ಬಂದು ಹೋದ. ಆತ ಏನ್ ಮಾಡ್ತಾನೆ, ಮನುಸ್ಮೃತಿ ಅಂತಕ್ಕಂಥ ಒಂದು ಪುಸ್ತಕವನ್ನ ಆತ ಬರೀತಾನೆ. ಮನುಸ್ಮೃತಿ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ. ಈ ಮನುಸ್ಮೃತಿನಲ್ಲಿ 4 ವರ್ಣಗಳ ಒಂದು ನೀತಿಯನ್ನ, ಅದನ್ನ ಏನಂತ ಕರೀತಾರೆ, ಚಾತುರ್ವರ್ಣ ನೀತಿ. ಚಾತುರ್ವರ್ಣ ನೀತಿ ಅಂತ ಹೇಳಿ ಕರೀತಾರೆ. ಈ ಚಾತುರ್ವರ್ಣ ನೀತಿನಲ್ಲಿ 4 ವರ್ಣಗಳನ್ನ ಅಂತ ಹೇಳ್ತಾರೆ. ಯಾವ 4 ವರ್ಣಗಳು? ಮೊದಲನೇ ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ಮೂರನೇ ಯಾವುದು? ವೈಶ್ಯ, ನಾಲ್ಕನೇ ಯಾವುದು? ಶೂದ್ರ. ಬ್ರಾಹ್ಮಣರು ಮಾತ್ರ ಓದುವ ಬರೆಯುವ ಅವಕಾಶಗಳನ್ನು ಹೊಂದಿದ್ದು, ಕ್ಷತ್ರಿಯರು ಯುದ್ಧದಲ್ಲಿ ಹೋರಾಟವನ್ನು ಮಾಡುವ ಮತ್ತು ಆಡಳಿತವನ್ನು ನಡೆಸುವ ಅವಕಾಶಗಳನ್ನು ಹೊಂದಿದ್ದು, ವೈಶ್ಯರು ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆಸ್ತಿ ಮತ್ತು ಹಣವನ್ನು ಗಳಿಸುವಂತಹ ಅವಕಾಶಗಳನ್ನು ಹೊಂದಿದ್ದು, ಶೂದ್ರರು ಈ ಮೇಲಿನ 3 ವರ್ಗದವರಿಗೆ ಸಹಾಯವನ್ನು ಮಾಡುವ, ಸೇವೆಯನ್ನ ಒದಗಿಸುವ, ಸೇವಕರ ರೀತಿಯಲ್ಲಿ, ಗುಲಾಮರ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಯಾರು ಹೇಳ್ತಾರೆ? ಇದನ್ನ ಹೇಳೋದು ಯಾರು? ಮನು ಅಂತಕ್ಕಂಥ ಒಬ್ಬ ಚಿಂತಕ ತಾನು ಬರೆದಂತಹ ಮನುಸ್ಮೃತಿನಲ್ಲಿ ಚಾತುರ್ವರ್ಣ ನೀತಿನಲ್ಲಿ ಇದನ್ನ ಅಂತ ಬರೀತಾ ಹೋಗ್ತಾರೆ. ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಇಂಗೂ ಕೂಡ ಇರ್ಬೋದು, 2 ಅಂಕಗಳ ಪ್ರಶ್ನೆ. ಚಾತುರ್ವರ್ಣ ನೀತಿ ಎಂದರೇನು ಅಂತ ಕೇಳ್ಬೋದು ಪ್ರಶ್ನೆ. ಚಾತುರ್ವರ್ಣ ನೀತಿ ಎಂದರೇನು? ಮನು ಬರೆದ ಮನುಸ್ಮೃತಿ ಎನ್ನುವ ಮನುಸ್ಮೃತಿ ಪುಸ್ತಕದಲ್ಲಿ ಭಾರತೀಯ ಸಮಾಜವನ್ನ ನಾಲ್ಕು ವರ್ಣಗಳನ್ನಾಗಿ ವಿಂಗಡಿಸುತ್ತಾರೆ. ಇದನ್ನು ಚಾತುರ್ವರ್ಣ ನೀತಿ ಎನ್ನುತ್ತಾರೆ. ಮತ್ತೊಂದು ಪ್ರಶ್ನೆ, ವರ್ಣಾಶ್ರಮ ವ್ಯವಸ್ಥೆಯಲ್ಲಿನ ವರ್ಣಗಳು ಎಷ್ಟು ಮತ್ತು ಯಾವುವು? ವರ್ಣಗಳು ಎಷ್ಟು ಮತ್ತು ಯಾವುವು? ಎಷ್ಟು ವರ್ಣಗಳನ್ನ ಅಂತ ಹೇಳಿದ? 4 ವರ್ಣಗಳು. ಅದರಲ್ಲಿ ಮೊದಲನೇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ನಾಲ್ಕು ವರ್ಣಗಳು. ಆ 4 ವರ್ಣಗಳು ಯಾವುವು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಮನುಸ್ಮೃತಿ ಬರೆದವರು ಯಾರು? ಪ್ರಶ್ನೆ ಹೆಂಗ್ ಬೇಕಾದ್ರೂ ತೆಗಿಬಹುದು ನೋಡ್ರಿ. ಇದ್ರಲ್ಲಿ ಯಾವ್ದನ್ನು ಬೇಕಾದ್ರೂ ಕೇಳ್ಬೋದು. ಇದು ಫಿಲ್ ಇನ್ ದಿ ಬ್ಲಾಂಕ್ಸ್ ಇರ್ಬೋದು,
ಮಲ್ಟಿಪಲ್ ಚಾಯ್ಸ್ಗೆ ಕೇಳಬಹುದು, ಇಲ್ಲವೇ ಒಂದು ಅಂಕದ ಪ್ರಶ್ನೆಗೆ ಕೇಳಬಹುದು, ಇಲ್ಲವೇ ಹೊಂದಿಸಿ ಬರೆಯಲಿಕ್ಕೆ ಕೇಳಬಹುದು. ಹೊಂದಿಸಿ ಬರೆಯಲಿ ಒಂದು ಕಡೆಗೆ ಮನುಸ್ಮೃತಿ, ಮತ್ತೊಂದು ಕಡೆಗೆ ಮನು ಮತ್ತೆ ಯಾರ್ಯಾರೋ ಏನೇನೋ ವಿಷಯಗಳನ್ನ ಇಟ್ಟು ಹೊಂದಿಸಿ ಬರೆಯಲಿ ಅಂತ ಕೂಡ ಹೇಳ್ಬೋದು. ಮನುಸ್ಮೃತಿ ಬರೆದವರು ಮನು. ಹೀಗೆ ಮನು ಅಂತಕ್ಕಂಥವರು ಈ ವರ್ಣಾಶ್ರಮ ವ್ಯವಸ್ಥೆಯನ್ನ ಜಾರಿಗೆ ತಂದ. ಈ ವರ್ಣಾಶ್ರಮ ವ್ಯವಸ್ಥೆ ಜಾತಿ ವ್ಯವಸ್ಥೆಯಾಗಿ ಮಾರ್ಪಾಟಾಯಿತು. ಕ್ರಮೇಣ ಮುಂದಿನ ದಿನಗಳಲ್ಲಿ ಅದೇ ಒಂದು ಜೀವನ ಶೈಲಿಯಾಗಿ ಮಾರ್ಪಟ್ಟು ಬಿಡ್ತು. ಅದನ್ನೇ ಒಂದು ಜಾತಿ ಪದ್ಧತಿಯನ್ನಾಗಿ ನಾವು ಮಾಡಿಟ್ಕೊಳ್ಬೇಕು ಈ ಭಾರತೀಯ ಸಮಾಜದಲ್ಲಿ. ಇದರಿಂದ ಹಿಂದೂ ಸಮಾಜದಲ್ಲಿ ಕಾನೂನಿನ ಆಧಾರದಲ್ಲಿ ತಾರತಮ್ಯ ಅನ್ನೋದು ಮುಂದುವರಿತಾ ಹೋಯಿತು. ಕಾನೂನಿನ ಆಧಾರವಾಗಿ ಯಾಕೆಂದ್ರೆ ಪುಷ್ಯಮಿತ್ರ ಶೃಂಗ ಅಂತಕ್ಕಂಥವ್ರು ಏನ್ ಮಾಡ್ದ, 1185ರಲ್ಲಿ ಕ್ರಿಸ್ತಪೂರ್ವ 185ರಲ್ಲಿ ಈ ಮನುಸ್ಮೃತಿಯನ್ನ ಸರ್ಕಾರಿ ಸಂವಿಧಾನವನ್ನಾಗಿ ಅಳವಡಿಕೆಯನ್ನ ಮಾಡ್ತಾನೆ. ಹೀಗಾಗಿ ಸರ್ಕಾರದ ಅಧಿಕೃತ ಮುದ್ರೆ ಬಿದ್ದು ಅದು ಒಂದು ಆಡಳಿತದಲ್ಲಿಯೂ ಕೂಡ ಈ ವರ್ಣಾಶ್ರಮ ವ್ಯವಸ್ಥೆ ಜಾರಿಯಾಗಿಬಿಡ್ತು. ಇದರಿಂದ ಏನಾಯ್ತು, ಸಮಾಜದಲ್ಲಿ ಮೇಲು ಮತ್ತು ಕೀಳು, ಮೇಲ್ಜಾತಿ ಮತ್ತು ಕೀಳ್ಜಾತಿಗಳೆಂಬ ಅನೇಕ ಅಂತರಗಳು ಏನಾದರೂ ಸೃಷ್ಟಿಯಾಗಿ ಅದನ್ನೇ ನಾವಿಲ್ಲಿ ಸಾಮಾಜಿಕ ಅಂತರ ಅಂತ ಕರೀತೀವಿ. ಈ ಸಾಮಾಜಿಕ ಅಂತರ ಅಂದ್ರೆ ವಿವಿಧ ಜಾತಿಗಳ ನಡುವೆ ಚಲನಶೀಲತೆಯ ಕೊರತೆ, ಸಂಸ್ಕೃತಿ, ಪದ್ಧತಿಗಳು, ನೈತಿಕ ನಿಯಮಗಳು, ಆಹಾರ ಪದ್ಧತಿ, ಸಾಮಾಜಿಕ ಒಡನಾಟ ಮುಂತಾದವುಗಳಲ್ಲಿ ವಿಭಿನ್ನತೆಯನ್ನ ನಾವು ಕಾಣಲಿಕ್ಕೆ ಶುರು ಮಾಡಿದ್ವಿ. ಸಾಮಾಜಿಕವಾಗಿ ಚಲನಶೀಲತೆಯ ಕೊರತೆ, ಸಂಸ್ಕೃತಿ, ಪದ್ಧತಿಗಳು, ನೈತಿಕ ನಿಯಮಗಳು, ಆಹಾರ ಪದ್ಧತಿ ಇವೆಲ್ಲವೂ ಕೂಡ ವಿಭಿನ್ನ ಆಗ್ತಾ ಹೋದವು. ಈ ಮೇಲ್ಜಾತಿಯವರಾಗಿರ್ತಕ್ಕಂಥ ಬ್ರಾಹ್ಮಣರಾಗಿರ್ತಕ್ಕಂಥವರು ಸಸ್ಯಾಹಾರಿಗಳಾಗಿ, ಕ್ಷತ್ರಿಯರು ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳೆರಡೂ ಆಗಿ, ವೈಶ್ಯರು ಎರಡೂ ಆಗಿ, ಶೂದ್ರರು ಮಾತ್ರ ಏನಾದ್ರೂ ಮಾಂಸಾಹಾರಿಗಳಾಗಿ, ಹೀಗೆ ಆಹಾರ ಪದ್ಧತಿನಲ್ಲೂ ಕೂಡ ಬದಲಾವಣೆಯಾಯಿತು. ಆಚಾರ ವಿಚಾರಗಳಲ್ಲಿ ಕೂಡ ವ್ಯತ್ಯಾಸಗಳನ್ನು ನಾವು ಕಂಡ್ವಿ. ಶೂದ್ರ ವರ್ಗದವರ ಆಚಾರ ವಿಚಾರಗಳು ಬೇರೆ ಇರ್ತಾ ಇದ್ವು, ಮೇಲ್ಜಾತಿಯವರಾಗಿರ್ತಕ್ಕಂಥ ಬ್ರಾಹ್ಮಣರ ಆಚಾರ ವಿಚಾರಗಳು ಬೇರೆಯಾಗಿರ್ತಾ ಇದ್ವು. ಇನ್ನು ಸಾಮಾಜಿಕವಾದಂತ ಸ್ಥಿತಿಗತಿಗಳನ್ನ ಹೊಂದುವಲ್ಲಿ ಮೇಲ್ಜಾತಿಗೆ ಉನ್ನತವಾದಂತಹ ಅವಕಾಶಗಳು, ಉನ್ನತವಾಗಿರ್ತಕ್ಕಂಥ ಸೌಲಭ್ಯಗಳು, ಕೆಳಜಾತಿಯವರಿಗೆ ಯಾವುದೇ ಸೌಲಭ್ಯಗಳು ಇಲ್ಲದಂತಹ ಪರಿಸ್ಥಿತಿ, ಇರಲಿಕ್ಕೊಂದು ಮನೆಯೂ ಕೂಡ ವ್ಯವಸ್ಥಿತವಾದ ಒಂದು ಮನೆಯೂ ಕೂಡ ಇಲ್ಲದಂತಹ ಪರಿಸ್ಥಿತಿನಲ್ಲಿ ಶೂದ್ರ ವರ್ಗದವರು ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಇಂತಹ ಒಂದು ಸಾಮಾಜಿಕವಾಗಿ ಅಂತರಗಳು ಏರ್ಪಟ್ಟು ಮಂದಿರಗಳಿಗೆ ಯಾವುದೇ ಬ್ರಾಹ್ಮಣರಿಗೆ ದೇವಾಲಯ, ಪ್ರಾರ್ಥನಾ ಗೃಹ, ರಸ್ತೆಗಳು, ಕುಡಿಯುವ ನೀರಿನ ಬಾವಿಗಳು, ಕೆರೆಗಳು ಇವನ್ನೆಲ್ಲವನ್ನ ಬಳಕೆ ಮಾಡಿಕೊಳ್ಳುವ ಅವಕಾಶ, ಶೂದ್ರರಿಗೆ ದೇವಸ್ಥಾನದ ಒಳಗೆ ಪ್ರವೇಶವೂ ಕೂಡ ಇಲ್ಲದಂತಹ ಒಂದು ಪರಿಸ್ಥಿತಿ. ಹೀಗೆ ಸಮಾಜದಲ್ಲಿ ಇರ್ತಕ್ಕಂಥ ಜಾತಿ ಪದ್ಧತಿ ಏನ್ ಮಾಡಿತು, ಈ ಸಾಮಾಜಿಕ ಅಂತರಗಳನ್ನ ಹೆಚ್ಚಿಸಿತು. ಈ ಅಂತರಗಳನ್ನ ಹೆಚ್ಚಿಸಿದ್ದರಿಂದ ಜಾತಿಗಳ ನಡುವಿನ ಮೇಲು ಕೀಳಿನ ಒಂದು ಆಟ, ಮೇಲು ಮತ್ತು ಕೀಳೆಂಬ ಒಂದು ಆಚರಣೆಗಳು ಜಾಸ್ತಿ ಆಗ್ತಾ ಹೋಗುತ್ತದೆ. ಇನ್ನ ಅನಕ್ಷರತೆ ಮತ್ತು ಸಂಪ್ರದಾಯ. ಈ ಅನಕ್ಷರತೆ ಮೌಢ್ಯವನ್ನ ಮತ್ತು ಸಂಪ್ರದಾಯ ಕೊರತೆಯನ್ನ ಗುರುತಿಸ್ತದೆ. ನಾವು ಅಕ್ಷರಸ್ಥರಾದ್ರೆ ಏನ್ ಮಾಡ್ತೀವಿ, ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ತೀವಿ, ಅನೇಕ ವಿಚಾರಗಳನ್ನ ಓದಿ ನಮ್ಮ ಮನಸ್ಸನ್ನ ವಿಕಸನ ಮಾಡ್ಕೊಳ್ತೀವಿ, ನಮ್ಮ ವ್ಯಕ್ತಿತ್ವವನ್ನ ವಿಕಸನ ಮಾಡ್ಕೊಳ್ತೀವಿ, ವೈಚಾರಿಕತೆಯನ್ನ ಬೆಳೆಸ್ಕೊಳ್ತೀವಿ. ಆದ್ರೆ ನಮಗೆ ಓದು ಬರಹ ಎರಡು ಬಾರದೇ ಇದ್ದಾರೆ. ನಾವು ಓದಲ್ಲ ಅಂದ್ರೆ ವಿಚಾರಗಳು ನಮಗೆ ತಿಳಿಯೋಲ್ಲ, ಆ ವಿಚಾರಗಳು ತಿಳಿಯೋಲ್ಲ ಅಂದ್ರೆ ನಮ್ಮ ಮನಸ್ಸು ಪರಿಪಕ್ವವಾಗುವುದಿಲ್ಲ. ಪರಿಪಕ್ವವಾಗದೇ ಇದ್ದಾಗ ನಾವು ಏನ್ ಮಾಡ್ತೇವೆ, ಸಂಪ್ರದಾಯಗಳಿಗೆ ಕಟ್ಟು ಬೀಳ್ತೇವೆ. ಆ ಸಂಪ್ರದಾಯಗಳಿಗೆ ಕಟ್ಟು ಬಿದ್ದು ನಾವು ದೇವರು, ಧಾರ್ಮಿಕ ವಿಚಾರಗಳು ಮತ್ತು ಧರ್ಮಗಳ ನಡುವಿನ ಆಳಗಳು ಇವೆಲ್ಲವೂ ಕೂಡ ಸಂಭವಿಸುವುದು ಯಾವಾಗ ಅಂತಂದ್ರೆ ನಾವು ಆದಷ್ಟು ಅನಕ್ಷರಸ್ಥರಾಗಿದ್ದಾಗ. ನಮ್ಮ ಭಾರತದಲ್ಲಿ ಯಾವ ರಾಜಕೀಯ ಪಕ್ಷ ಆಡಳಿತಕ್ಕೆ ಬಂದರೂ ಕೂಡ ಜನರಿಗೆ ನಿಜವಾದ ಶಿಕ್ಷಣವನ್ನು ಪಡೆದಕ್ಕಂತ ಇಚ್ಛೆ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಜನರೇನಾದರೂ ವಿಚಾರವಂತರಾದರೆ, ಜನರು ಪ್ರಜ್ಞಾವಂತರಾದರೆ, ಜನರು ನಿಜವಾದ ಶಿಕ್ಷಣವನ್ನ ಪಡೆದು ಅವರು ಏನಾದರೂ
ವೈಚಾರಿಕತೆಯನ್ನು ಬೆಳೆಸ್ಕೊಂಡ್ರು ಅಂದ್ರೆ ಮುಂದೆ ನಮ್ಮನ್ನ ಪ್ರಶ್ನಿಸುತ್ತಾರೆ, ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ನಾವು ಅವಾಗ ಅಸ್ತಿತ್ವದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವುದು ಅನೇಕ ರಾಜಕೀಯ ಪಕ್ಷಗಳ ಒಂದು ನಂಬಿಕೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಜನರು ಆದಷ್ಟು ಅನಕ್ಷರಸ್ಥರಾಗಿರಬೇಕು, ಅವರು ಕಡಿಮೆ ಕಲಿಯಬೇಕು, ಅವರಲ್ಲಿ ವೈಚಾರಿಕತೆ ಬೆಳೀಬಾರದು ಅನ್ನುವ ಹುನ್ನಾರಗಳು ಕೂಡ ಕೆಲವು ರಾಜಕೀಯ ಪಕ್ಷಗಳು ಮಾಡ್ತಾರೆ. ಹೀಗೆ ಈ ಅನಕ್ಷರತೆ ಮತ್ತು ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವ ಚಾತುರ್ವರ್ಣ ನಿಟ್ಟಿನಲ್ಲಿ ಈ ಕಲಿಯುವ, ಓದುವ, ಬರೆಯುವ ಅವಕಾಶಗಳನ್ನು ಮೇಲ್ವರ್ಗಗಳಿಗೆ ಮಾತ್ರ ಕೊಟ್ಟು ಕೆಳವರ್ಗದವರಿಗೆ ಕಲಿಯುವ ಅವಕಾಶಗಳಿಂದಲೂ ಕೂಡ ಅವರು ವಂಚಿತರಾಗಿರುವಂತೆ, ಅವರು ಶಿಕ್ಷಣವನ್ನ ಪಡೆಯದಂತೆ, ಅವರ ಮನಸ್ಸು ವಿಕಸನವಾಗದಂತೆ, ಅವರ ವ್ಯಕ್ತಿತ್ವ ವಿಕಸನವಾಗದಂತೆ, ಅವರಲ್ಲಿ ವೈಚಾರಿಕತೆಯು ಬೆಳೆಯದಂತೆ ಅವರನ್ನ ಮೂಢರನ್ನಾಗಿ, ದಡ್ಡರನ್ನಾಗಿ, ಹೆಡ್ಡರನ್ನಾಗಿ, ಅವರನ್ನ ಸಮಾಜದಲ್ಲಿ ಕೀಳು ಸ್ಥಾನಗಳಲ್ಲಿ ಇರ್ತಕ್ಕಂಥ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಬಂದ್ರು. ಇದರಿಂದಲೂ ಕೂಡ ಜಾತಿಗಳ ನಡುವಿನ ಅಂತರ ಜಾಸ್ತಿ ಆಯಿತು ಮತ್ತು ಜಾತಿ ಆಧಾರಿತ ಅಸಮಾನತೆಯು ಕೂಡ ಜಾಸ್ತಿ ಆಯಿತು. ಇನ್ನ ಮೇಲರಿಮೆ, ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಅದನ್ನ ಕರೀತಾರೆ. ಈಗ ಒಬ್ಬ ಏನ್ ಮಾಡ್ತಾನೆ ಅಂತಂದ್ರೆ, ಒಬ್ಬ ಹುಡುಗನ ಅಥವಾ ಹುಡುಗಿಯನ್ನು ಒಂದೊಂದು ಸಾರಿ ಈ ರೀತಿ ಕೆಲವರು ಯೋಚನೆ ಮಾಡ್ತಾರೆ, ಕೆಲವರು ಯಾವಾಗಲೂ ಹಿಂಗೆ ಯೋಚನೆ ಮಾಡ್ತಾರೆ. ಅದೊಂದು ಮಾನಸಿಕ ಸ್ಥಿತಿ, ಇದು ಸೈಕಲಾಜಿಕಲ್ ಪೊಸಿಷನ್ ಅಂತ ಹೇಳಿ ನಾವು ಕರಿತೀವಿ. ಅದೇನು ಅಂತಂದ್ರೆ, ನಾನ್ ಮಾತ್ರ ಚೆನ್ನಾಗಿದ್ದೀನಿ, ನೋಡ್ಲಿಕ್ಕೆ ನಾನು ಚೆನ್ನಾಗಿದ್ದೀನಿ, ನನ್ನ ನಡುಗೆ ಚೆನ್ನಾಗಿದೆ, ನನ್ನ ಹಾವಭಾವ ಚೆನ್ನಾಗಿದೆ, ನನ್ನ ಸ್ಮೈಲಿ ಫೇಸ್ ಚೆನ್ನಾಗಿರ್ತದೆ, ನನ್ನ ಹತ್ರ ಇಲ್ಲಿ 2 ಡಿಂಪಲ್ ಬೀಳ್ತವೆ, ಇದರಿಂದ ಬಹಳಷ್ಟು ಜನ ಹುಡುಗಿಯರು ನನ್ನ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ, ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತೀನಿ, ನಾನು ಚೆನ್ನಾಗಿ ಮಾತನಾಡ್ತೇನೆ, ಅದಕ್ಕೆ ನನ್ನನ್ನು ನೋಡಿ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ, ನಾನು ಮಾತ್ರ ಸುಪೀರಿಯರು, ನಮ್ಮ ಕ್ಲಾಸ್ನಲ್ಲಿ ನನ್ನಂಗೆ ಯಾರು, ನಾನು ಶ್ರೇಷ್ಠ. ಈ ರೀತಿ ಯೋಚನೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಪ್ರತಿಯೊಬ್ಬರಲ್ಲಿ ಇರ್ತದೆ, ಕೆಲವರಲ್ಲಂತೂ ಹೆಚ್ಚಿರ್ತದೆ. ಹಾಗೇನೆ ಸಮಾಜದಲ್ಲಿಯೂ ಕೂಡ ಮೇಲರಿಮೆ ಇದೆ. ನಾನು ಮೇಲ್ಜಾತಿಗೆ ಸೇರಿರ್ತಕ್ಕಂಥವನು ಅಂತ ಹೇಳಿ ಎದೆ ಸೆಟ್ಟಿಸ್ಕೊಂಡು ರಸ್ತೆಯಲ್ಲಿ ಅಡ್ಡಾಡುವ, ನಾನು ಹೊರಗೆ ಹೊಂಟ್ರೆ ಆ ಶೂದ್ರರು ಯಾರಾದ್ರೂ ಎದುರಿಗೆ ಬಂದ್ರೆ, ಕೆಳಜಾತಿಯವರು ಯಾರಾದ್ರೂ ಎದುರಿಗೆ ಬಂದ್ರೆ ನನಗೆ ಗೌರವವನ್ನು ಕೊಡಬೇಕೆಂದು ನಿರೀಕ್ಷಿಸುವ, ನನಗೆ ನಮಸ್ಕಾರವನ್ನ ಮಾಡಬೇಕೆಂದು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವ, ಅವರು ನನಗೆ ಅತೀವ ಗೌರವಗಳನ್ನು ಕೊಡಬೇಕು ಅನ್ನುವ ನಿರೀಕ್ಷೆಗಳನ್ನ ಇಟ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ ಈ ಮೇಲ್ಜಾತಿಯವರಲ್ಲೂ ಕೂಡ ಇತ್ತು. ಇಂಥ ಒಂದು ಪ್ರಾಬಲ್ಯತೆಯನ್ನ, ಸಮಾಜದಲ್ಲಿನ ಅನುಕೂಲತೆಗಳನ್ನ ಪಡೆದುಕೊಳ್ತಾ ಇರಬೇಕಾದಾಗ ಈ ಮೇಲ್ಜಾತಿಯವರು ಅಲ್ಲಿ ಬಂದ್ರು ಅಂದ ತಕ್ಷಣ ಎಲ್ಲರೂ ದೂರ ಸರಿದು ಅವರಿಗೆ ಮಾರ್ಗವನ್ನ ಬಿಟ್ಟುಕೊಟ್ಟು, ಅವರಿಗೆ ಪ್ರಮುಖವಾದಂತಹ ಸ್ಥಾನವನ್ನ ಬಿಟ್ಟುಕೊಟ್ಟು, ಅವರಿಗೆ ಕುರ್ಚಿಯನ್ನ ಹಾಕಿ ಕುಳ್ಳಿರಿಸುವ, ಅವರೆಲ್ಲರೂ ನೆಲದ ಮೇಲೆಯೇ ಕುಳಿತುಕೊಳ್ಳುವ, ಇಲ್ಲವೇ ದೂರಕ್ಕೆ ತಲೆಬಾಗಿ ಕೈಕಟ್ಟಿ ನಿಲ್ಲುವ, ಈ ತರದ ನಿರೀಕ್ಷೆಗಳನ್ನ ಮೇಲ್ಜಾತಿಯವರು ಇಟ್ಕೊಳ್ತಾ ಹೋದ್ರು. ಈ ಮೇಲರಿಮೆ ಅನ್ನೋದೇನಿದೆಯಲ್ಲ, ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಕೂಡ ಸಮಾಜದಲ್ಲಿ ಈ ಜಾತಿ ಆಧಾರಿತ ಅಸಮಾನತೆ ಸೃಷ್ಟಿಯಾಗಲಿಕ್ಕೆ ಕಾರಣ ಆಯಿತು. ಇನ್ನ ವೈವಾಹಿಕ ನಿರ್ಬಂಧಗಳು, ಈ ವೈವಾಹಿಕ ನಿರ್ಬಂಧಗಳು, ವಿವಾಹಗಳು ಈ ಜಾತಿಗಳ ಒಳಗೆಯೇ ನಡೆಯಬೇಕೆಂಬ ನಿರ್ಬಂಧಗಳನ್ನು ಕೂಡ ಹೇರಲಾಯಿತು. ಈ ಮೇಲ್ಜಾತಿಯವರ ಮನೆಯಲ್ಲಿಯೇ ವಿವಾಹವಾಗುವ, ಕೆಳಜಾತಿಯವರು ಕೆಳಜಾತಿಯಲ್ಲಿಯೇ ವಿವಾಹವಾಗುವ, ಒಟ್ಟಾರೆಯಾಗಿ ಸಜಾತಿ ವಿವಾಹಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂತು. ಇದರಿಂದ ಸಾಮಾಜಿಕ ಚಲನೆ ನಿಂತು ಹೋಯಿತು. ಈ ವಿವಾಹಗಳು ಸಜಾತಿಯಲ್ಲಿ ಇದ್ರೆ ಮಾತ್ರ ಅದನ್ನ ಮಾನ್ಯ ಮಾಡುವ, ಅವು ಬೇರೆ ಜಾತಿಯಲ್ಲಿ ಇದ್ರೆ ಅವರನ್ನ ಕೀಳಾಗಿ ಕಾಣುವ. ಯಾರಾದ್ರೂ ಒಬ್ಬ ಹುಡುಗಿ ತನ್ನ ಜಾತಿಗಿಂತಲೂ ಕೆಳಗಿನ ಜಾತಿಯ ಹುಡುಗರನ್ನ ಮದುವೆಯಾದಳೆಂದರೆ ಆಕೆಗೆ ಮರ್ಯಾದೆಯನ್ನು ಯಾರು ಕೊಡಲ್ಲ. ನೀವು ಯಾರ್ಯಾರು ಸಿಗಲಿಲ್ಲ, ಇವನು ಅಂತ ಜಾತಿಯನ್ನು ಕೀಳು ಜಾತಿಯನ್ನು ಮದುವೆ ಆಗಿದ್ದಾರೆ. ಬ್ರಾಹ್ಮಣ ಜಾತಿ ಹೆಣ್ಣು ಮಗಳು ಶೂದ್ರ ಜಾತಿಯ ಗಂಡನ ವಿವಾಹವಾದರೆ, ಬ್ರಾಹ್ಮಣ ಜಾತಿಯ ಹೆಣ್ಣು ಶೂದ್ರ ಜಾತಿಯ ಗಂಡನ ಮದುವೆಯಾಗಿ ಅವರಿಗೆ ಹುಟ್ಟುವ ಮಗನನ್ನ ಚಾಂಡಾಲನೆಂದು ಕರೆಯುವ. ನಿಮಗೆ ಕೆಲವು ಬೈತಾ ಇರ್ತಾರೆ, ಚಂಡಾಲ ಎಂಗದಿಯಲ್ಲೇ ಚಂಡಾಲ ಆ ಚಂಡಾಲ ಎಂದರೆ ಅದರ ಅರ್ಥ ಏನು ಅಂದ್ರೆ, ಬ್ರಾಹ್ಮಣ ಜಾತಿಯ ಹೆಣ್ಣು ಮಗಳು ಶೂದ್ರ ಜಾತಿಯ ಗಂಡಸನ್ನ ಮದುವೆಯಾಗಿ ಅಥವಾ ಶಾರೀರಿಕ ಸಂಪರ್ಕಗಳನ್ನ ಏರ್ಪಡಿಸಿಕೊಂಡು ಅವರಿಗೆ ಹುಟ್ಟುವ ಮಗನನ್ನ ಏನಂತ ಕರೀತಾ ಇದ್ರು,
ಮನುಸ್ಮೃತಿಯ ಪ್ರಕಾರ ಅದನ್ನ ಚಾಂಡಾಲ ಅಂತ ಹೇಳಿ ಆ ಮಗುವನ್ನ ಕರೀತಾರೆ. ಹೀಗೆ ಈ ಸಾಮಾಜಿಕ ಚಲನೆಯನ್ನ ತಡೆ ಹಿಡಿಯುವ ಮತ್ತು ಆ ವಿವಾಹಗಳ ಮೇಲೆ ನಿರ್ಬಂಧಗಳನ್ನ ಹೇರುವ, ಒಂದು ಜಾತಿಯ ಪುರುಷನು ಅದೇ ಜಾತಿಯ ಮಹಿಳೆಯನ್ನ, ಒಬ್ಬ ಸ್ತ್ರೀಯನ್ನ ವಿವಾಹವಾಗಬೇಕೆಂಬ ಕಟ್ಟುಪಾಡುಗಳನ್ನ ಹೇರುವ ಮುಖಾಂತರ ಮತ್ತು ಅಂತ ಜಾತಿ ಬಾಹಿರವಾದಂತ ವಿವಾಹಗಳನ್ನ ವಿರೋಧಿಸುವ, ಮಾನ್ಯ ಮಾಡದ, ಮತ್ತು ನಮ್ಮ ಉತ್ತರ ಭಾರತದಲ್ಲಿ ನಾನು ಮೊನ್ನೆ ಒಂದು ಯಾವ್ದನ್ನ ಬರ್ಸ್ದೆ ಇದಕ್ಕೆ ಸಂಬಂಧಪಟ್ಟಂತೆ, ಯಾವ್ದು ಮರ್ಯಾದಾ ಹತ್ಯೆ ಬರ್ಸೋದನ್ನ ನಾನು ಮರ್ಯಾದಾ ಹತ್ಯೆ ಎಂದರೆ ಒಂದು ಬರ್ಸಿದ್ದೀನಿ. ವಿಜಾತಿಯಲ್ಲಿ ವಿವಾಹವಾದವರು ಅಂದ್ರೆ ತನ್ನ ಜಾತಿಯಲ್ಲಿ ಇಲ್ಲದೆ ಇರುವವರನ್ನ, ತನ್ನ ಜಾತಿಯವರನ್ನ ಮದುವೆಯಾದರೆ, ಮೇಲ್ಜಾತಿಯವರನ್ನು ಕೆಳಜಾತಿಯವರನ್ನ, ಕೆಳಜಾತಿಯವರು ಮೇಲ್ಜಾತಿಯವರನ್ನ ಮದುವೆಯಾದರೆ ಅದನ್ನ ಅವರು ಆ ಜಾತಿಯ ಮರ್ಯಾದೆಯನ್ನ ತೆಗೆದರು ಎನ್ನುವ ಕಾರಣಕ್ಕಾಗಿ ಅವರನ್ನು ಕೊಲ್ಲುವ, ಹತ್ಯೆ ಮಾಡುವ ಒಂದು ಪ್ರಕರಣಗಳು ನಮ್ಮ ಭಾರತದಲ್ಲಿ ಕಂಡುಬಂದು ಅವುಗಳನ್ನು ಏನಂತ ಕರೆದ್ವಿ ನಾವು ಮರ್ಯಾದಾ ಹತ್ಯೆ. ಅದನ್ನ ನಾನು ಬರ್ಸಿದ್ದೇನೆ, ವ್ಯವಸ್ಥಿತವಾಗಿ ಅದನ್ನ ಬರ್ಸಿದ್ದೇನೆ. ವಿಜಾತಿಯಲ್ಲಿ ವಿವಾಹವಾಗಿ ಜಾತಿಯ ಮರ್ಯಾದೆಯನ್ನ ಕಳೆದರೆದುಕೊಂಡು ಮತ್ತೆ ಆ ದಂಪತಿಗಳನ್ನ ಕೊಲ್ಲುವ, ಹತ್ಯೆ ಮಾಡುವ ಈ ಕೃತ್ಯಗಳನ್ನ ಏನಂತ ಕರೀತಾ ಇದ್ರು, ಮರ್ಯಾದಾ ಹತ್ಯೆ ಅಂತ ಹೇಳಿ ಕರೀತಾ ಇದ್ರು. ಹೀಗೆ ವೈವಾಹಿಕ ನಿರ್ಬಂಧಗಳನ್ನ ಹೇರುವ ಮುಖಾಂತರ ಜಾತಿಗಳ ನಡುವಿನ ಅಂತರಗಳನ್ನ ಹೆಚ್ಚಿಸುವ ಕೆಲಸವನ್ನ ಭಾರತದ ಸಮಾಜದಲ್ಲಿ ಮಾಡಿದ್ದಾರೆ. ಇದರಿಂದ ಈ ಅಸಮಾನತೆಯನ್ನ ನಾವು ಆಚರಣೆಯಲ್ಲಿ ಇಟ್ಟುಕೊಂಡಿದ್ದರಿಂದ ನಮ್ಮ ಭಾರತದ ಪ್ರಜಾಪ್ರಭುತ್ವಕ್ಕೆ ಇದೊಂದು ಬೆದರಿಕೆಯಾಗಿ, ಕಳಂಕವಾಗಿ ಕಾಣಲಿಕ್ಕೆ ಶುರುವಾಯಿತು. ಹೆಂಗೆ ಅಂತಂದ್ರೆ, ಈ ಜಾತಿ ವ್ಯವಸ್ಥೆ ಸಮಾಜವನ್ನ ವಿಭಜಿಸಿ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆಯನ್ನ ಉಂಟು ಮಾಡ್ತದೆ. ನಾವೇನು ನಮ್ಮ ಭಾರತೀಯರು ನಾವೆಲ್ಲರೂ ಒಂದೆನ್ನುವ ಭಾವನೆಯೇ ರಾಷ್ಟ್ರ, ನಾವು ಒಂದೇ ರೀತಿಯ ಮಾತನಾಡುವ, ಒಂದೇ ರೀತಿಯ ಜೀವನ ಶೈಲಿಯನ್ನು ಹೊಂದಿರುವ, ಒಂದೇ ಭಾಷೆಯನ್ನು ಮಾತನಾಡುವ, ಒಂದೇ ಜಾಗದಲ್ಲಿ ವಾಸವಾಗಿರುವ ನಾವೆಲ್ಲರೂ ಒಂದೆನ್ನುವ ಭಾವನೆಯೇ ರಾಷ್ಟ್ರ ಅಂತ ಹೇಳಿದ್ರಲ್ಲಿ ಆ ಒಂದೆನ್ನುವ ಭಾವನೆಯಲ್ಲಿ ಬರಲಾಗ ನಾನು ಹಿಂದುವೇ, ಅವರು ಹಿಂದೂಗಳೇ, ಅವರು ನನ್ನ ಧರ್ಮ ಅವರ ಧರ್ಮ ಒಂದೇ, ಆದರೆ ಜಾತಿಗಳು ಬೇರೆ ಬೇರೆ, ನಾನು ಮೇಲ್ಜಾತಿಗೆ ಸೇರಿದವರು ಇವರು ಕೆಳಜಾತಿಗೆ ಸೇರಿದವರು ಎನ್ನುವ ಭಿನ್ನ ಭೇದಗಳು ಉಂಟಾಗ್ತವೆ. ಈ ಭಿನ್ನ ಭೇದಗಳು ಉಂಟಾದಾಗ ನಾವೆಲ್ಲರೂ ಒಂದೆನ್ನುವ ಭಾವನೆ ಮುರಿದು ಬಿಡ್ತದೆ. ಅದನ್ನ ರಾಷ್ಟ್ರೀಯ ಐಕ್ಯತೆಯಲ್ಲಿ ಇರ್ತೀವಿ. ಆ ರಾಷ್ಟ್ರೀಯ ಐಕ್ಯತೆಗೆ ಇದೊಂದು ಧಕ್ಕೆಯಾಗ್ತದೆ. ಇನ್ನ ಶ್ರೀಮಂತರು ಮತ್ತು ಬಡವರ ನಡುವೆ ಅಗಾಧವಾದಂತಹ ಅಂತರ ಏರ್ಪಡುತ್ತದೆ, ಆರ್ಥಿಕ ಅಸಮಾನತೆ ಏರ್ಪಡುತ್ತದೆ, ಸಾಮಾಜಿಕವಾದಂತಹ ಅಸಮಾನತೆ ಏರ್ಪಡುತ್ತದೆ. ಇವೆಲ್ಲವುಗಳ ನಡುವೆ ಪ್ರಜಾಪ್ರಭುತ್ವದಲ್ಲಿ ಮಾನವ ಹಕ್ಕುಗಳಿಗೆ ಧಕ್ಕೆಯುಂಟಾಗುತ್ತದೆ. ಮೇಲು ಮತ್ತು ಕೀಳುಗಳೆಲ್ಲ ಇವರನ್ನ ಕೀಳಾಗಿ ಕಾಣುವುದು ಎಂದರೆ ಅವರ ಮಾನವ ಹಕ್ಕುಗಳನ್ನು ನಾವು ಕಿತ್ತುಕೊಂಡಂತೆ. ಆ ಮಾನವ ಹಕ್ಕುಗಳನ್ನ ಕಿತ್ಕೊಳ್ಳೋದ್ರಿಂದ ಏನಾಗ್ತದೆ, ಈ ಪ್ರಜಾಪ್ರಭುತ್ವದ ಮೂಲಾಧಾರಗಳು, ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ಪೆಟ್ಟು ಬೀಳ್ತದೆ. ನಾವು ಒಬ್ಬರ ಹಕ್ಕುಗಳನ್ನ, ಮಾನವ ಹಕ್ಕುಗಳನ್ನು ನಾವು ಕಿತ್ಕೊಂಡು ಬಿಡುತ್ತೇವೆ. ಇನ್ನ ಜಾತಿ ಆಧಾರಿತ ಶ್ರೇಣೀಕೃತ ವ್ಯವಸ್ಥೆಯ ರಚನೆಯನ್ನ ಸೃಷ್ಟಿಸಿ ಈ ಜಾತಿ ಆಧಾರಿತ ಭಾವನೆ ಸಮಾಜದ ವಿಭಜನೆ, ಉಪಪಂಗಡಗಳು, ಉಪಜಾತಿಗಳು, ಉಪಕುಲಗಳು, ಹೀಗೆ ಅನೇಕ ರೀತಿಯಲ್ಲಿ ಪ್ರಜೆಗಳನ್ನ ಒಡೆದು ಹಾಕುವ ಕೆಲಸವನ್ನ ಮಾಡ್ತದೆ. ಇದರಿಂದ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆಯಾಗ್ತದೆ. ಇನ್ನ ರಾಜಕೀಯ ಪಕ್ಷಗಳು ಜಾತಿಯನ್ನೇ ಆಧಾರವಾಗಿಟ್ಟುಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಹೊಂದುತ್ತಾರೆ. ಜಾತಿಯನ್ನ ಆಧಾರವಾಗಿಟ್ಟುಕೊಂಡೇ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಹೊಂದತಕ್ಕಂತ ಒಂದು ಪರಿಸ್ಥಿತಿ ಬಂದಿದೆ. ಈ ರಾಜಕೀಯ ಪಕ್ಷಗಳು ಜಾತಿಯನ್ನೇ ಆಧರಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಆರ್ಥಿಕವಾಗಿ ಪ್ರಾಬಲ್ಯವನ್ನ ಸಾಧಿಸಿರುವ ಪ್ರಬಲ ಜಾತಿಗಳು ರಾಜಕೀಯ ಮತ್ತು ಸಾಮಾಜಿಕ ಪ್ರಾಬಲ್ಯವನ್ನ ಮೆರೆಯಲು ಅವಕಾಶ ಉಂಟಾಗಿದೆ. ಅಂದ್ರೆ ಯಾರು ಆರ್ಥಿಕವಾಗಿ ಸ್ಟ್ರಾಂಗ್ ಇದ್ದಾರೋ, ಪ್ರಬಲರಾಗಿ ಇದ್ದಾರೋ ಅವರು ಮಾತ್ರ ಆಡಳಿತವನ್ನ ನಡೆಸುವ, ಅವರು ಮಾತ್ರ ಕೆಲವು ಸಾರ್ವಜನಿಕ ಉನ್ನತ ಹುದ್ದೆಗಳನ್ನ ಅಲಂಕರಿಸುವ, ಅವರು ಮಾತ್ರ ಉನ್ನತ ಶಿಕ್ಷಣವನ್ನ ಪಡೆಯುವಂತಹ ಪರಿಸ್ಥಿತಿಗಳು ಉದ್ಭವವಾಗಿಬಿಟ್ಟಿದ್ದಾವೆ. ಇದರಿಂದ ಮತ್ತೆ ಅಸಮಾನತೆ, ಮತ್ತೆ ನಮ್ಮಲ್ಲಿ
ಒಡಕು ಉಂಟಾಗ್ತದೆ. ಈ ಒಡಕು ಏನಾಗ್ತದೆ, ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆಯಾಗ್ತದೆ. ಇದು ಸಮಾಜದಲ್ಲಿ ಅಗಾಧವಾದಂತಹ ತಾರತಮ್ಯಕ್ಕೆ ಎಡೆ ಮಾಡಿಕೊಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಜಾರಿಗೊಳಿಸುವಲ್ಲಿ, ಪ್ರಜಾಪ್ರಭುತ್ವವನ್ನ ಚಾಲನೆಯಲ್ಲಿ ಇಟ್ಟುಕೊಳ್ಳುವಲ್ಲಿ, ಪ್ರಜಾಪ್ರಭುತ್ವವನ್ನ ಒಂದು ಆರೋಗ್ಯಪೂರ್ಣವಾದಂತಹ ಆಡಳಿತ ವ್ಯವಸ್ಥೆಗೆ ಸಿದ್ಧಾಂತವನ್ನಾಗಿ ಇಟ್ಟುಕೊಳ್ಳುವಲ್ಲಿ ನಮಗೆ ಇದೊಂದು ದೊಡ್ಡ ಕಳಂಕವಾಗಿ ಪರಿಣಮಿಸಿಬಿಟ್ಟಿದೆ. ಹೀಗೆ ನಮ್ಮ ಈ ಪ್ರಜಾಪ್ರಭುತ್ವಕ್ಕೆ ಈ ಜಾತಿ ಆಧಾರಿತ ಅಸಮಾನತೆ ಎನ್ನುವುದು ಒಂದು ಕಳಂಕವಾಗಿ ಪರಿಣಮಿಸಿದೆ. ಇನ್ನು ಈ ಜಾತಿ ಆಧಾರಿತ ಅಸಮಾನತೆಗೆ ಪರಿಹಾರವಾಗಿ ಮೀಸಲಾತಿಯನ್ನ ನೀಡುವ ಒಂದು ಪದ್ಧತಿಯನ್ನು ನಮ್ಮ ಭಾರತದಲ್ಲಿ ಜಾರಿಗೆ ತಂದು, ಈ ಜಾರಿಗೆ ತಂದ್ರಿಂದ ಏನಾಯಿತು, ಈ ಮೀಸಲಾತಿ ಅನ್ನುವುದು ಒಂದು ಸಮರ್ಥನೆ ಅಷ್ಟೇ. ಒಂದು ಸಮರ್ಥನೆಯನ್ನ ನಾವು ಮಾಡಿಕೊಳ್ಳಿಕ್ಕೆ ಹೊರಟ್ವಿ. ನಮ್ಮ ಭಾರತದ ಒಂದು ಸಂವಿಧಾನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳು ಅಗಾಧವಾದ ಶೋಷಣೆಗೆ ಗುರಿಯಾಗುವ ಈ ಜನಾಂಗಗಳನ್ನ ಸಮಾಜದ ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ಭಾರತದ ಸಂವಿಧಾನದ ರಚನಾಕಾರರು ಸಂವಿಧಾನದ 3 ಮತ್ತು 4 ಹಾಗೂ 16ನೇ ಭಾಗಗಳಲ್ಲಿ ಕೆಲವು ಸಂವಿಧಾನಾತ್ಮಕವಾದಂತಹ ನಿಯಮಗಳನ್ನು ರೂಪಿಸಿ ವಿಧಿ ಸಂಖ್ಯೆ 15, 16, 17 ಮತ್ತು 46ರಲ್ಲಿ 15 ವಿಧಿ ಸಂಖ್ಯೆ 15, ವಿಧಿ ಸಂಖ್ಯೆ 16, ವಿಧಿ ಸಂಖ್ಯೆ 17, ವಿಧಿ ಸಂಖ್ಯೆ 46 ಈ ವಿಧಿಗಳಲ್ಲಿ ಸಂವಿಧಾನಿಕ ಕ್ರಮಗಳನ್ನು ಕೈಗೊಂಡು ಸಂವಿಧಾನಿಕವಾಗಿ ಆ ಹಿಂದುಳಿದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿದ್ದಾವೆ ಅವರನ್ನ ಮೇಲಕ್ಕೆ ಎತ್ತಲು, ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಕೆಲವೊಂದಿಷ್ಟು ಕಾನೂನು ಕ್ರಮಗಳನ್ನ ನಮ್ಮ ಸಂವಿಧಾನದಲ್ಲಿ ಮಾಡಲಾಗಿದೆ. ಇನ್ನ ಅವರ ಏಳಿಗೆ ಪೂರಕವಾದ ಅಂಶಗಳ ಮುಖಾಂತರ ಅವರಿಗೆ ಮೀಸಲಾತಿಯನ್ನ, ಉದ್ಯೋಗದಲ್ಲಿ ಮೀಸಲಾತಿ, ಶಿಕ್ಷಣದಲ್ಲಿ ಮೀಸಲಾತಿ, ರಾಜಕೀಯ ರಂಗಗಳಲ್ಲಿ ಮೀಸಲಾತಿ, ಆಡಳಿತದಲ್ಲಿ ಮೀಸಲಾತಿ, ಶಾಸನ ಸಭೆಗಳಲ್ಲಿ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ನೀಡತಕ್ಕಂತ ಒಂದು ಪ್ರಯತ್ನವನ್ನು ನಮ್ಮ ಭಾರತ ಸರ್ಕಾರ ಮಾಡಿದೆ. ಅದರಲ್ಲಿ ಮೊದಲಿಗೆ ಶಿಕ್ಷಣದಲ್ಲಿ ಮೀಸಲಾತಿ. ಈ ಶಿಕ್ಷಣದಲ್ಲಿ 15ನೇ ವಿಧಿ ಪ್ರಕಾರ 15ನೇ ವಿಧಿಯ 4ನೆಯ ಕಲವು ಮತ್ತು 5ನೆಯ ಉಪವಿಭಾಗದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು ಇತರೆ ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸೂಕ್ತ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟು ಖಾಸಗಿ ಅನುದಾನಿತ ಸಂಸ್ಥೆಗಳು ಮತ್ತು ಅನುದಾನ ರಹಿತ ಸಂಸ್ಥೆಗಳಲ್ಲಿ ಕೂಡ ಈ ವರ್ಗದವರಿಗೆ ಸೇರಿದವರಿಗೆ ಸೂಕ್ತ ಮೀಸಲಾತಿ ಸ್ಥಾನಗಳನ್ನು ಕಾಯ್ದಿರಿಸುವಂತೆ 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮುಖಾಂತರ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು. ನಂತರ ಕಡ್ಡಾಯ ಶಿಕ್ಷಣ ಕಾಯ್ದೆಯ ಮತ್ತು ಈ ಸಮುದಾಯಗಳಿಗೆ ಸೂಕ್ತ ಮೀಸಲಾತಿಯ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಿ ಮತ್ತು ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸತಕ್ಕಂಥ ಪ್ರಯತ್ನವನ್ನು ಮಾಡಿತು. ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಶಿಕ್ಷಣವನ್ನು ಪಡೆಯಲಿಕ್ಕೆ ಸೂಕ್ತವಾದ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನ ಈ ಕಾನೂನುಗಳು ಮಾಡಿವೆ. ಇನ್ನ ಉದ್ಯೋಗದಲ್ಲಿ ಮೀಸಲಾತಿ 16ನೇ ವಿಧಿಯ ಪ್ರಕಾರ 16ನೇ ವಿಧಿ ಏನೆಂದರೆ ಸಾರ್ವಜನಿಕ ಹುದ್ದೆಗಳನ್ನು ಹೊಂದುವಲ್ಲಿ, ಸಾರ್ವಜನಿಕ ನೌಕರಿಗಳನ್ನು ಹೊಂದುವಲ್ಲಿ ಜಾತಿ, ಧರ್ಮ, ಹುಟ್ಟಿದ ಸ್ಥಳ, ಆಡುವ ಭಾಷೆ, ಲಿಂಗ ಮುಂತಾದ ವಿಷಯಗಳನ್ನು ಆಧರಿಸಿ ಜಾತಿ, ಧರ್ಮ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆಗಳನ್ನು ಆಧಾರವಾಗಿಟ್ಟುಕೊಂಡು ಯಾವುದೇ ತಾರತಮ್ಯವನ್ನು ಮಾಡುವಂತಿಲ್ಲ. ಯಾವುದೇ ಸರ್ಕಾರಿ ನೌಕರಿಯನ್ನು ಹೊಂದುವಾಗ ಆತನು ಆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ, ಅದಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳನ್ನ ಆತನು ಹೊಂದಿದ್ದರೆ ಅವನು ಆ ಹುದ್ದೆಯನ್ನ, ಆ ನೌಕರಿಯನ್ನ ಆತ ಪಡೆಯಬಹುದು. ನೀನು ಕೆಳಜಾತಿಯವರಾಗಿರೋದ್ರಿಂದ, ನೀನು ಲಿಂಗದಲ್ಲಿ ಹೆಣ್ಣು ವರ್ಗಕ್ಕೆ ಹೆಣ್ಣಿಗೆ ಸೇರಿರುವುದರಿಂದ, ನೀನು ಇಂಥ ಭಾಷೆಯನ್ನ ಮಾತನಾಡುವುದರಿಂದ, ಇಂಥ ಬಣ್ಣವನ್ನ ಹೊಂದಿರುವುದರಿಂದ, ಚರ್ಮದ ಬಣ್ಣವನ್ನ ಹೊಂದಿರುವುದರಿಂದ ನೀನು ಈ ಹುದ್ದೆಯನ್ನ ಹೊಂದಬಾರದೆಂದು ಯಾರು ನಿರಾಕರಿಸುವಂತಿಲ್ಲ. ಇದನ್ನೇ ಸಾರ್ವಜನಿಕ ನೌಕರಿಯನ್ನ ಹೊಂದುವಲ್ಲಿ ಜಾತಿ, ಧರ್ಮ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆ ಮುಂತಾದ ವಿಷಯಗಳನ್ನು ಇಟ್ಟುಕೊಂಡು ತಾರತಮ್ಯವನ್ನು ಎಸಗುವಂತಿಲ್ಲ ಅಂತ ಹೇಳಿ ವಿಧಿ ಸಂಖ್ಯೆ 16 ಹೇಳಿದೆ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರಲ್ಲೂ ಕೂಡ ಸಾರ್ವಜನಿಕ ಸೇವೆಗಳಲ್ಲಿ ಮೀಸಲಾತಿಯನ್ನ ನೀಡಲಾಗ್ತಾ ಇದೆ. ಪ್ರಸ್ತುತ
ಕೇಂದ್ರ ಮತ್ತು ರಾಜ್ಯ ಸೇವೆಗಳಲ್ಲಿ ಎರಡರಲ್ಲಿಯೂ ಕೂಡ ಪರಿಶಿಷ್ಟ ಜಾತಿಗೆ 15%, ಪರಿಶಿಷ್ಟ ವರ್ಗಗಳಿಗೆ 3% ಮೀಸಲಾತಿಯನ್ನು ಕಲ್ಪಿಸಿ ಕೊಡಲಾಗಿದೆ. ಇನ್ನ ಶಾಸನ ಸಭೆಗಳಲ್ಲಿ ನಮ್ಗೆ ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಜ್ಞಾನ ನಮಗೆ ಇದೆ. ಶಾಸನ ಸಭೆಗಳಲ್ಲಿ ಮೀಸಲಾತಿ ಏನು 1942ರಲ್ಲಿ ಒಂದು ಮಾರ್ಪಾಡು ಆಯಿತು ನಮ್ಮ ಭಾರತದಲ್ಲಿ. ಏನು ಬ್ರಿಟಿಷರು ನಮ್ಮನ್ನ ಸ್ವತಂತ್ರ ಕೊಡ್ತೇವೆ, ಆದ್ರೆ ಪರಿಶಿಷ್ಟ ಜಾತಿಯವರನ್ನ ಪ್ರತ್ಯೇಕ ಮತದಾರ ವರ್ಗವನ್ನಾಗಿ ಇಡತಕ್ಕಂತ ಬೇಡಿಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರದ್ದೇನಿತ್ತು, ಅದಕ್ಕೆ ಪೂರಕವಾಗಿ ಗಾಂಧೀಜಿಯವರು ಅಮರನಾಥ ಉಪವಾಸವನ್ನು ಕುತ್ಕೊಂಡಾದ್ಮೇಲೆ ಏನ್ ಮಾಡಿದ್ರು, ಪೂನಾದ ಹತ್ತಿರ ಗಾಂಧೀಜಿಯವರಿಗೂ ಮತ್ತು ಅಂಬೇಡ್ಕರ್ ಅವರಿಗೂ ನಡುವೆ ಒಂದು ಒಪ್ಪಂದ ಏರ್ಪಟ್ಟು, ಆ ಒಪ್ಪಂದ ಏನಾಗಿತ್ತು, ಇವರನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರನ್ನ ಏನಂತ ಪರಿಗಣಿಸೋದು ಬೇಡ, ವಿಶೇಷ ಮತದಾರರ ವರ್ಗ ಅಂತ ಹೇಳಿ ಪರಿಗಣಿಸೋದು ಬೇಡ, ಅದರ ಬದಲಿಗೆ ಶಾಸನ ಸಭೆಗಳಲ್ಲಿ ಮೀಸಲಾತಿಯನ್ನ ಈ ವರ್ಗದವರಿಗೆ ಕಲ್ಪಿಸಿ ಕೊಡೋಣ ಅನ್ನುವ ಒಂದು ಸೂತ್ರವನ್ನ ಕಂಡುಹಿಡಿಯಲಾಯಿತು. ಇದನ್ನೇ ಏನಂತ ಕರೆದ್ರು, ಪೂನಾ ಒಪ್ಪಂದ, ಪೂನಾ ಪ್ಯಾಕ್ಟ್ ಅಂತ ಹೇಳಿ ಕರೆದ್ರು. ಇದು ಯಾರ್ಯಾರ ನಡುವೆ ನಡೆಯಿತು, ಗಾಂಧೀಜಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನಡುವೆ ನಡೆದಿತ್ತು. ಅದನ್ನೇ ಇಲ್ಲಿ ಈ ಯಾವ್ದ್ರಲ್ಲಿ ಶಾಸನ ಸಭೆಗಳಲ್ಲಿ ಮೀಸಲಾತಿಯನ್ನ ಕಲ್ಪಿಸಿಕೊಡುವ ಕೆಲವೊಂದು ಮತದಾರರ ಕ್ಷೇತ್ರಗಳನ್ನ, ಚುನಾವಣಾ ಮತದಾರರ ಕ್ಷೇತ್ರಗಳನ್ನ ಹಿಂದುಳಿದ ವರ್ಗದವರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಮೀಸಲಿರ್ತಕ್ಕಂಥ ಮೀಸಲು ಕ್ಷೇತ್ರಗಳನ್ನ ಇಡತಕ್ಕಂಥದ್ದನ್ನ ಜಾರಿಗೊಳಿಸಲಾಯಿತು. ಇನ್ನ ಸ್ಥಳೀಯ ಸಂಸ್ಥೆಗಳಲ್ಲಿ ಭಾರತದ ಸಂವಿಧಾನದ 243D ನಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಮತ್ತು ಹಿಂದುಳಿದ ವರ್ಗದವರು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಸ್ಥಾನವನ್ನು ಕಲ್ಪಿಸಿಕೊಡಲಾಗಿದೆ. ಅದಾದ್ಮೇಲೆ 243D ಈ ವಿಧಿನಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ವರ್ಗಗಳಿಗೆ ಮೀಸಲಾತಿ ಸ್ಥಾನಗಳನ್ನ ಕಲ್ಪಿಸಿಕೊಟ್ಟು ಸ್ಥಳೀಯ ಸಂಸ್ಥೆಗಳಾದಂತ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಾದಂತ ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲೂ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಾದಂತ ನಗರಸಭೆ, ಪಟ್ಟಣ ಪುರಸಭೆ, ಮಹಾನಗರ ಪಾಲಿಕೆ ಮುಂತಾದಂತ ಚುನಾವಣೆಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗದವರಿಗೆ ಸೂಕ್ತವಾದಂತಹ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟು ಅವರು ಕೂಡ ಸರ್ಕಾರದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಯಿತು. ಇದರ ಮುಖಾಂತರ ಈ ಜಾತಿ ಆಧಾರಿತ ಅಸಮಾನತೆ ಏನು ನಮ್ಮ ಭಾರತದ ಸಮಾಜದಲ್ಲಿ ಇದೆ ಅದನ್ನ ಸರಿದೂಗಿಸುವ ಮತ್ತು ಅಂಥ ಹೀನ ಜಾತಿಗೆ ಅಥವಾ ಅಂತ ವಂಚನೆಗೆ ಒಳಗಾಗಿರ್ತಕ್ಕಂಥ ಜಾತಿಯವರಿಗೆ ಸರ್ಕಾರದಲ್ಲಿ ಭಾಗಿಯಾಗಲು, ಮುಖ್ಯವಾಹಿನಿಗೆ ಬರಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಕಾನೂನು ಕ್ರಮಗಳನ್ನು ಜರುಗಿಸಿ ಅವರಿಗೆ ಮೀಸಲಾತಿ ಸೌಕರ್ಯವನ್ನ ನೀಡಲಾಯಿತು.